ಇವತ್ತು ದಿನಪತ್ರಿಕೆಗಳಲ್ಲಿ ಸರ್ಕಾರ ಒಂದು ಜಾಹೀರಾತನ್ನು ಕೊಟ್ಟಿತ್ತು. ಮನ್ರೇಗಾ ವಿಚಾರವಾಗಿ ಜಾಹೀರಾತನ್ನು ಕೊಟ್ಟಿತ್ತು. ಅದಕ್ಕೆ ಲಕ್ಷವನ್ನ ಹಣವನ್ನ ಖರ್ಚು ಮಾಡಲಾಗಿದೆ. ಇದಕ್ಕೆ ಯತ್ನಾಳ್ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಹಣದಿಂದ ಅಲ್ಲ, ಕಾಂಗ್ರೆಸ್ ಹಣದಿಂದ ನೀವು ಜಾಹೀರಾತನ್ನ ಕೊಡಿ ಅಂತೇಳಿ, ತೆರಿಗೆ ಹಣದಲ್ಲಿ ನೀವು ಜಾಹೀರಾತನ್ನು ಕೊಡೋದು ಸರಿಯಿಲ್ಲ ಅಂತೇಳಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಸಂಗಪ್ಪ ಮತ್ತು ಮಂಗಪ್ಪ ಜಾಹೀರಾತನ್ನ ಕೊಟ್ಟಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆಗೆ ಯತ್ನಾಳ್ ಅವರು ಟಾಂಗ್ ಕೊಟ್ಟಿರೋದು. ಯತ್ನಾಳ್ ಮಾತಿಗೆ ಧ್ವನಿಗೂಡಿಸಿದಂತ ವಿಪಕ್ಷ ನಾಯಕರು ಮಹಾತ್ಮ ಗಾಂಧಿ, ರಾಹುಲ್ ಗಾಂಧಿ ಫೋಟೋವನ್ನ ಹಾಕಿದ್ದಾರೆ. ಕಾಂಗ್ರೆಸ್ ಜಾಹೀರಾತು ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ಕೂಡ ನಡೆಸಿದ್ರು. ಆಗ ಅಶೋಕ್ ಅವರ ಮಾತಿಗೆ ಪ್ರಿಯಾಂಕ್ ಖರ್ಗೆ ಅವರು ಉತ್ತರವನ್ನ ಕೊಡ್ತಾರೆ. ಸಂಘ ಪ್ಲಸ್ ಅಪ್ಪ ಸಂಗಪ್ಪ ಅಂತ ನೋಡಿ ಅಂತ ಉತ್ತರವನ್ನ ಕೊಟ್ಟರು. ನೋಡಿ, ಇವತ್ತು ದಿನಪತ್ರಿಕೆಗಳಲ್ಲಿ ಸರ್ಕಾರ ಕೊಟ್ಟಿರುವಂತ ಜಾಹೀರಾತು ನೋಡಿ. ಸರ್ಕಾರ ಕೊಟ್ಟಿರುವಂತ ಜಾಹೀರಾತು ಅನ್ನೋದು ಹೇಗೆ ಗೊತ್ತಾಗುತ್ತೆ ನಿಮ್ಗೆ? ಮೇಲ್ಗಡೆ ಕಾಣುತ್ತೆ ಕರ್ನಾಟಕ ಸರ್ಕಾರ ಅಂತೇಳಿ, ಕರ್ನಾಟಕ ಸರ್ಕಾರ ಅಂತೇಳಿ. ಆದ್ರೆ ಯತ್ನಾಳ್ ಅವರು ಇದನ್ನ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಇಂದ ನೀವು ಕೊಡಿ, ಜನರ ತೆರಿಗೆ ಹಣದಿಂದ ನೀವು ಯಾಕೆ ಲಕ್ಷ ಖರ್ಚು ಮಾಡಿ ಜಾಹೀರಾತನ್ನ ಕೊಡ್ತಾ ಇದ್ದೀರಿ ಅಂತೇಳಿ. ಇದಕ್ಕೆ ವಿಪಕ್ಷ ನಾಯಕರು ಕೂಡ ಧ್ವನಿಗೂಡಿಸ್ತಾರೆ. ನೋಡಿ, ಸಂಗಪ್ಪ ಮನ್ರೇಗಾ ಯಾಕೆ ತೆಗೆದುಹಾಕಿದ್ರು, ಯಾಕೆ ವಿಬಿಜಿ ರಾಮ್ಜಿ ಬಂತು ಅನ್ನುವ ಒಂದು ಗಾಂಧೀಜಿಯವರ ಜೊತೆ ಕನ್ವರ್ಸೇಷನ್ ಮಾಡುವಂತದ್ದು ನೋಡಿ. ಅಲ್ಲಿ ಆ ವಿಚಾರವನ್ನ ಕೂಡ ಗಮನಿಸಬೇಕು. ಸಂಘ ಪರಿವಾರದವರ ಯೂನಿಫಾರ್ಮ್ ರೀತಿಯಲ್ಲಿ ಅದು ಡ್ರೆಸ್ ಹಾಕಿರೋದು, ಅದಕ್ಕೂ ಕೂಡ ಆಕ್ಷೇಪ ವ್ಯಕ್ತವಾಗಿದೆ. ಇಲ್ಲಿ ಅಧ್ಯಕ್ಷರೇ ಒಂದ್ ನಿಮಿಷ. ಈಗ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರದ ಹಣ ದುರುಪಯೋಗ ಮಾಡಿಕೊಂಡು ಈ ರೀತಿ ಅಪಪ್ರಚಾರ ಮಾಡಿದ್ರೆ ಕೇಂದ್ರ ಮತ್ತು ರಾಜ್ಯದ ಒಂದು ಒಳ್ಳೆ ಬಾಂಧವ್ಯ ಹೆಂಗ್ ಉಳಿಲಿಕ್ಕೆ ಸಾಧ್ಯ ಇದೆ? ಇವ್ರದ್ದೇನಾದ ಟೀಕೆ ಮಾಡೋದಿದ್ರೆ ತಮ್ಮ ಪಕ್ಷದಿಂದ ಕೊಡ್ಲಿ, ಬಿಟ್ಟು ಇವತ್ತೇನು ಸರ್ಕಾರದಿಂದ ಇವತ್ತೇನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರೆ ಗ್ರಾಮೀಣಾಭಿವೃದ್ಧಿಯಿಂದ ಆ ಹಣ ಪಾರ್ಟಿಯವರು ಕೊಟ್ಟು ಅದನ್ನ ವಾಪಸ್ ಕೇಂದ್ರ ಏನು ರಾಜ್ಯ ಸರ್ಕಾರ ಪಕ್ಕಕ್ಕೆ ತುಂಬಿಕೋಬೇಕು. ಇಲ್ಲಾಂದ್ರೆ ಗ್ರಾಮೀಣಾಭಿವೃದ್ಧಿ ಸಚಿವರು ಇದಕ್ಕೆ ಜವಾಬ್ದಾರಿ ಅನ್ನುವಂಥದ್ದನ್ನ ತಾವು ಅವ್ರಿಗೆ ನಿರ್ದೇಶನ ಕೊಡ್ಬೇಕಂತ ನಾವು ವಿನಂತಿ ಮಾಡ್ಕೋತೇನೆ. ಇಲ್ಲಿ ಅಧ್ಯಕ್ಷರೇ ಒಂದ್ ನಿಮಿಷ. ಈಗ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರದ ಹಣ ದುರುಪಯೋಗ ಮಾಡಿಕೊಂಡು ಈ ರೀತಿ ಅಪಪ್ರಚಾರ ಮಾಡಿದ್ರೆ ಕೇಂದ್ರ ಮತ್ತು ರಾಜ್ಯದ ಒಂದು ಒಳ್ಳೆ ಬಾಂಧವ್ಯ ಹೆಂಗ್ ಉಳಿಲಿಕ್ಕೆ ಸಾಧ್ಯ ಇದೆ? ಇವ್ರದ್ದೇನಾದ ಟೀಕೆ ಮಾಡೋದಿದ್ರೆ ತಮ್ಮ ಪಕ್ಷದಿಂದ ಕೊಡ್ಲಿ, ಬಿಟ್ಟು ಇವತ್ತೇನು ಸರ್ಕಾರದಿಂದ ಇವತ್ತೇನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರೆ ಗ್ರಾಮೀಣಾಭಿವೃದ್ಧಿಯಿಂದ ಆ ಹಣ ಪಾರ್ಟಿಯವರು ಕೊಟ್ಟು ಅದನ್ನ ನೋಡಿ, ಸದನದಲ್ಲಿ ಇವತ್ತು ಜಾಹೀರಾತು ವಿಚಾರವಾಗಿ ಕೋಲಾಹಲ ಸೃಷ್ಟಿಯಾಗಿದೆ. ಈ ಜಂಟಿ ಅಧಿವೇಶನ ಕರೆದಿದ್ದು ಯಾವ ಕಾರಣಕ್ಕೋಸ್ಕರ? ವಿಬಿಜಿ ರಾಮ್ಜಿ ವಿಚಾರವಾಗಿ ಪ್ರಸ್ತಾಪ ಮಾಡಿ ಅದನ್ನ ವಿರೋಧವನ್ನ ವ್ಯಕ್ತಪಡಿಸುವ ಸಲುವಾಗಿ ಜಂಟಿ ಅಧಿವೇಶನ ಕರೆದಿರೋದು. ಇಷ್ಟು ದಿನ ಆಗಿದೆ ಅಧಿವೇಶನದಲ್ಲಿ ಈ ವಿಚಾರವಾಗಿ ಚರ್ಚೆ ಮುನ್ನೆಲೆಗೆ ಬರಲೇ ಇಲ್ಲ. ಆದರೆ ಅದನ್ನು ಹೊರತುಪಡಿಸಿ ಬೇರೆ ಬೇರೆ ಭ್ರಷ್ಟಾಚಾರದ ವಿಚಾರವಾಗಿ, ಅಬಕಾರಿ ಇಲಾಖೆಯ ಭ್ರಷ್ಟಾಚಾರ, ಕಾಂಗ್ರೆಸ್ ಮುಖಂಡ ಧಮಕಿ ಹಾಕಿದ ವಿಚಾರ, ಮತ್ತೊಂದು ದಿನಪತ್ರಿಕೆಗಳಲ್ಲಿ ಸರ್ಕಾರ ಒಂದು ಜಾಹೀರಾತನ್ನು ಕೊಟ್ಟಿತ್ತು. ಮನ್ರೇಗಾ ವಿಚಾರವಾಗಿ ಜಾಹೀರಾತನ್ನು ಕೊಟ್ಟಿತ್ತು. ಅದಕ್ಕೆ ಲಕ್ಷವನ್ನ ಹಣವನ್ನ ಖರ್ಚು ಮಾಡಲಾಗಿದೆ. ಇದಕ್ಕೆ ಯತ್ನಾಳ್ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಹಣದಿಂದ ಅಲ್ಲ, ಕಾಂಗ್ರೆಸ್ ಹಣದಿಂದ ನೀವು ಜಾಹೀರಾತನ್ನ ಕೊಡಿ ಅಂತೇಳಿ, ತೆರಿಗೆ ಹಣದಲ್ಲಿ ನೀವು ಜಾಹೀರಾತನ್ನು ಕೊಡೋದು ಸರಿಯಿಲ್ಲ ಅಂತೇಳಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಸಂಗಪ್ಪ ಮತ್ತು ಮಂಗಪ್ಪ ಜಾಹೀರಾತನ್ನ ಕೊಟ್ಟಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆಗೆ ಯತ್ನಾಳ್ ಅವರು ಟಾಂಗ್ ಕೊಟ್ಟಿರೋದು. ಯತ್ನಾಳ್ ಮಾತಿಗೆ ಧ್ವನಿಗೂಡಿಸಿದಂತ ವಿಪಕ್ಷ ನಾಯಕರು ಮಹಾತ್ಮ ಗಾಂಧಿ, ರಾಹುಲ್ ಗಾಂಧಿ ಫೋಟೋವನ್ನ ಹಾಕಿದ್ದಾರೆ. ಕಾಂಗ್ರೆಸ್ ಜಾಹೀರಾತು ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ಕೂಡ ನಡೆಸಿದ್ರು. ಆಗ ಅಶೋಕ್ ಅವರ ಮಾತಿಗೆ ಪ್ರಿಯಾಂಕ್ ಖರ್ಗೆ ಅವರು ಉತ್ತರವನ್ನ ಕೊಡ್ತಾರೆ. ಸಂಘ ಪ್ಲಸ್ ಅಪ್ಪ ಸಂಗಪ್ಪ ಅಂತ ನೋಡಿ ಅಂತ ಉತ್ತರವನ್ನ ಕೊಟ್ಟರು. ನೋಡಿ, ಇವತ್ತು ದಿನಪತ್ರಿಕೆಗಳಲ್ಲಿ ಸರ್ಕಾರ ಕೊಟ್ಟಿರುವಂತ ಜಾಹೀರಾತು ನೋಡಿ. ಸರ್ಕಾರ ಕೊಟ್ಟಿರುವಂತ ಜಾಹೀರಾತು ಅನ್ನೋದು ಹೇಗೆ ಗೊತ್ತಾಗುತ್ತೆ ನಿಮ್ಗೆ? ಮೇಲ್ಗಡೆ ಕಾಣುತ್ತೆ ಕರ್ನಾಟಕ ಸರ್ಕಾರ ಅಂತೇಳಿ, ಕರ್ನಾಟಕ ಸರ್ಕಾರ ಅಂತೇಳಿ. ಆದ್ರೆ ಯತ್ನಾಳ್ ಅವರು ಇದನ್ನ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಇಂದ ನೀವು ಕೊಡಿ, ಜನರ ತೆರಿಗೆ ಹಣದಿಂದ ನೀವು ಯಾಕೆ ಲಕ್ಷ ಖರ್ಚು ಮಾಡಿ ಜಾಹೀರಾತನ್ನ ಕೊಡ್ತಾ ಇದ್ದೀರಿ ಅಂತೇಳಿ. ಇದಕ್ಕೆ ವಿಪಕ್ಷ ನಾಯಕರು ಕೂಡ ಧ್ವನಿಗೂಡಿಸ್ತಾರೆ. ನೋಡಿ, ಸಂಗಪ್ಪ ಮನ್ರೇಗಾ ಯಾಕೆ ತೆಗೆದುಹಾಕಿದ್ರು, ಯಾಕೆ ವಿಬಿಜಿ ರಾಮ್ಜಿ ಬಂತು ಅನ್ನುವ ಒಂದು
ಗಾಂಧೀಜಿಯವರ ಜೊತೆ ಕನ್ವರ್ಸೇಷನ್ ಮಾಡುವಂತದ್ದು ನೋಡಿ. ಅಲ್ಲಿ ಆ ವಿಚಾರವನ್ನ ಕೂಡ ಗಮನಿಸಬೇಕು. ಸಂಘ ಪರಿವಾರದವರ ಯೂನಿಫಾರ್ಮ್ ರೀತಿಯಲ್ಲಿ ಅದು ಡ್ರೆಸ್ ಹಾಕಿರೋದು, ಅದಕ್ಕೂ ಕೂಡ ಆಕ್ಷೇಪ ವ್ಯಕ್ತವಾಗಿದೆ. ಇಲ್ಲಿ ಅಧ್ಯಕ್ಷರೇ ಒಂದ್ ನಿಮಿಷ. ಈಗ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರದ ಹಣ ದುರುಪಯೋಗ ಮಾಡಿಕೊಂಡು ಈ ರೀತಿ ಅಪಪ್ರಚಾರ ಮಾಡಿದ್ರೆ ಕೇಂದ್ರ ಮತ್ತು ರಾಜ್ಯದ ಒಂದು ಒಳ್ಳೆ ಬಾಂಧವ್ಯ ಹೆಂಗ್ ಉಳಿಲಿಕ್ಕೆ ಸಾಧ್ಯ ಇದೆ? ಇವ್ರದ್ದೇನಾದ ಟೀಕೆ ಮಾಡೋದಿದ್ರೆ ತಮ್ಮ ಪಕ್ಷದಿಂದ ಕೊಡ್ಲಿ, ಬಿಟ್ಟು ಇವತ್ತೇನು ಸರ್ಕಾರದಿಂದ ಇವತ್ತೇನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರೆ ಗ್ರಾಮೀಣಾಭಿವೃದ್ಧಿಯಿಂದ ಆ ಹಣ ಪಾರ್ಟಿಯವರು ಕೊಟ್ಟು ಅದನ್ನ ವಾಪಸ್ ಕೇಂದ್ರ ಏನು ರಾಜ್ಯ ಸರ್ಕಾರ ಪಕ್ಕಕ್ಕೆ ತುಂಬಿಕೋಬೇಕು. ಇಲ್ಲಾಂದ್ರೆ ಗ್ರಾಮೀಣಾಭಿವೃದ್ಧಿ ಸಚಿವರು ಇದಕ್ಕೆ ಜವಾಬ್ದಾರಿ ಅನ್ನುವಂಥದ್ದನ್ನ ತಾವು ಅವ್ರಿಗೆ ನಿರ್ದೇಶನ ಕೊಡ್ಬೇಕಂತ ನಾವು ವಿನಂತಿ ಮಾಡ್ಕೋತೇನೆ. ಇಲ್ಲಿ ಅಧ್ಯಕ್ಷರೇ ಒಂದ್ ನಿಮಿಷ. ಈಗ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರದ ಹಣ ದುರುಪಯೋಗ ಮಾಡಿಕೊಂಡು ಈ ರೀತಿ ಅಪಪ್ರಚಾರ ಮಾಡಿದ್ರೆ ಕೇಂದ್ರ ಮತ್ತು ರಾಜ್ಯದ ಒಂದು ಒಳ್ಳೆ ಬಾಂಧವ್ಯ ಹೆಂಗ್ ಉಳಿಲಿಕ್ಕೆ ಸಾಧ್ಯ ಇದೆ? ಇವ್ರದ್ದೇನಾದ ಟೀಕೆ ಮಾಡೋದಿದ್ರೆ ತಮ್ಮ ಪಕ್ಷದಿಂದ ಕೊಡ್ಲಿ, ಬಿಟ್ಟು ಇವತ್ತೇನು ಸರ್ಕಾರದಿಂದ ಇವತ್ತೇನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರೆ ಗ್ರಾಮೀಣಾಭಿವೃದ್ಧಿಯಿಂದ ಆ ಹಣ ಪಾರ್ಟಿಯವರು ಕೊಟ್ಟು ಅದನ್ನ ವಾಪಸ್ ನೋಡಿ. ಸದನದಲ್ಲಿ ಇವತ್ತು ಜಾಹೀರಾತು ವಿಚಾರವಾಗಿ ಕೋಲಾಹಲ ಸೃಷ್ಟಿಯಾಗಿದೆ. ಈ ಜಂಟಿ ಅಧಿವೇಶನ ಕರೆದಿದ್ದು ಯಾವ ಕಾರಣಕ್ಕೋಸ್ಕರ? ವಿಬಿಜಿ ರಾಮ್ಜಿ ವಿಚಾರವಾಗಿ ಪ್ರಸ್ತಾಪ ಮಾಡಿ ಅದನ್ನ ವಿರೋಧವನ್ನ ವ್ಯಕ್ತಪಡಿಸುವ ಸಲುವಾಗಿ ಜಂಟಿ ಅಧಿವೇಶನ ಕರೆದಿರೋದು. ಇಷ್ಟು ದಿನ ಆಗಿದೆ ಅಧಿವೇಶನದಲ್ಲಿ ಈ ವಿಚಾರವಾಗಿ ಚರ್ಚೆ ಮುನ್ನೆಲೆಗೆ ಬರಲೇ ಇಲ್ಲ. ಆದರೆ ಅದನ್ನು ಹೊರತುಪಡಿಸಿ ಬೇರೆ ಬೇರೆ ಭ್ರಷ್ಟಾಚಾರದ ವಿಚಾರವಾಗಿ, ಅಬಕಾರಿ ಇಲಾಖೆಯ ಭ್ರಷ್ಟಾಚಾರ, ಕಾಂಗ್ರೆಸ್ ಮುಖಂಡ ಧಮಕಿ ಹಾಕಿದ್ದ ವಿಚಾರ, ಮತ್ತೊಂದು ದಿನಪತ್ರಿಕೆಗಳಲ್ಲಿ ಸರ್ಕಾರ ಒಂದು ಜಾಹೀರಾತನ್ನು ಕೊಟ್ಟಿತ್ತು. ಮನ್ರೇಗಾ ವಿಚಾರವಾಗಿ ಜಾಹೀರಾತನ್ನು ಕೊಟ್ಟಿತ್ತು. ಅದಕ್ಕೆ ಲಕ್ಷವನ್ನ ಹಣವನ್ನ ಖರ್ಚು ಮಾಡಲಾಗಿದೆ. ಇದಕ್ಕೆ ಯತ್ನಾಳ್ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಹಣದಿಂದ ಅಲ್ಲ, ಕಾಂಗ್ರೆಸ್ ಹಣದಿಂದ ನೀವು ಜಾಹೀರಾತನ್ನ ಕೊಡಿ ಅಂತೇಳಿ, ತೆರಿಗೆ ಹಣದಲ್ಲಿ ನೀವು ಜಾಹೀರಾತನ್ನು ಕೊಡೋದು ಸರಿಯಿಲ್ಲ ಅಂತೇಳಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಸಂಗಪ್ಪ ಮತ್ತು ಮಂಗಪ್ಪ ಜಾಹೀರಾತನ್ನ ಕೊಟ್ಟಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆಗೆ ಯತ್ನಾಳ್ ಅವರು ಟಾಂಗ್ ಕೊಟ್ಟಿರೋದು. ಯತ್ನಾಳ್ ಮಾತಿಗೆ ಧ್ವನಿಗೂಡಿಸಿದಂತ ವಿಪಕ್ಷ ನಾಯಕರು ಮಹಾತ್ಮ ಗಾಂಧಿ, ರಾಹುಲ್ ಗಾಂಧಿ ಫೋಟೋವನ್ನ ಹಾಕಿದ್ದಾರೆ. ಕಾಂಗ್ರೆಸ್ ಜಾಹೀರಾತು ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ಕೂಡ ನಡೆಸಿದ್ರು. ಆಗ ಅಶೋಕ್ ಅವರ ಮಾತಿಗೆ ಪ್ರಿಯಾಂಕ್ ಖರ್ಗೆ ಅವರು ಉತ್ತರವನ್ನ ಕೊಡ್ತಾರೆ. ಸಂಘ ಪ್ಲಸ್ ಅಪ್ಪ ಸಂಗಪ್ಪ ಅಂತ ನೋಡಿ ಅಂತ ಉತ್ತರವನ್ನ ಕೊಟ್ಟರು. ನೋಡಿ, ಇವತ್ತು ದಿನಪತ್ರಿಕೆಗಳಲ್ಲಿ ಸರ್ಕಾರ ಕೊಟ್ಟಿರುವಂತ ಜಾಹೀರಾತು ನೋಡಿ. ಸರ್ಕಾರ ಕೊಟ್ಟಿರುವಂತ ಜಾಹೀರಾತು ಅನ್ನೋದು ಹೇಗೆ ಗೊತ್ತಾಗುತ್ತೆ ನಿಮ್ಗೆ? ಮೇಲ್ಗಡೆ ಕಾಣುತ್ತೆ ಕರ್ನಾಟಕ ಸರ್ಕಾರ ಅಂತೇಳಿ, ಕರ್ನಾಟಕ ಸರ್ಕಾರ ಅಂತೇಳಿ. ಆದ್ರೆ ಯತ್ನಾಳ್ ಅವರು ಇದನ್ನ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಇಂದ ನೀವು ಕೊಡಿ, ಜನರ ತೆರಿಗೆ ಹಣದಿಂದ ನೀವು ಯಾಕೆ ಲಕ್ಷ ಖರ್ಚು ಮಾಡಿ ಜಾಹೀರಾತನ್ನ ಕೊಡ್ತಾ ಇದ್ದೀರಿ ಅಂತೇಳಿ. ಇದಕ್ಕೆ ವಿಪಕ್ಷ ನಾಯಕರು ಕೂಡ ಧ್ವನಿಗೂಡಿಸ್ತಾರೆ. ನೋಡಿ, ಸಂಗಪ್ಪ ಮನ್ರೇಗಾ ಯಾಕೆ ತೆಗೆದುಹಾಕಿದ್ರು, ಯಾಕೆ ವಿಬಿಜಿ ರಾಮ್ಜಿ ಬಂತು ಅನ್ನುವ ಒಂದು ಗಾಂಧೀಜಿಯವರ ಜೊತೆ ಕನ್ವರ್ಸೇಷನ್ ಮಾಡುವಂತದ್ದು ನೋಡಿ. ಅಲ್ಲಿ ಆ ವಿಚಾರವನ್ನ ಕೂಡ ಗಮನಿಸಬೇಕು. ಸಂಘ ಪರಿವಾರದವರ ಯೂನಿಫಾರ್ಮ್ ರೀತಿಯಲ್ಲಿ ಅದು ಡ್ರೆಸ್ ಹಾಕಿರೋದು, ಅದಕ್ಕೂ ಕೂಡ ಆಕ್ಷೇಪ ವ್ಯಕ್ತವಾಗಿದೆ. ಇಲ್ಲಿ ಅಧ್ಯಕ್ಷರೇ ಒಂದ್ ನಿಮಿಷ. ಈಗ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರದ ಹಣ ದುರುಪಯೋಗ ಮಾಡಿಕೊಂಡು ಈ ರೀತಿ ಅಪಪ್ರಚಾರ ಮಾಡಿದ್ರೆ ಕೇಂದ್ರ ಮತ್ತು ರಾಜ್ಯದ ಒಂದು ಒಳ್ಳೆ ಬಾಂಧವ್ಯ ಹೆಂಗ್ ಉಳಿಲಿಕ್ಕೆ ಸಾಧ್ಯ ಇದೆ? ಇವ್ರದ್ದೇನಾದ ಟೀಕೆ ಮಾಡೋದಿದ್ರೆ ತಮ್ಮ ಪಕ್ಷದಿಂದ ಕೊಡ್ಲಿ, ಬಿಟ್ಟು ಇವತ್ತೇನು ಸರ್ಕಾರದಿಂದ ಇವತ್ತೇನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರೆ ಗ್ರಾಮೀಣಾಭಿವೃದ್ಧಿಯಿಂದ ಆ ಹಣ ಪಾರ್ಟಿಯವರು ಕೊಟ್ಟು ಅದನ್ನ ವಾಪಸ್ ಕೇಂದ್ರ ಏನು ರಾಜ್ಯ ಸರ್ಕಾರ ಪಕ್ಕಕ್ಕೆ ತುಂಬಿಕೋಬೇಕು. ಇಲ್ಲಾಂದ್ರೆ ಗ್ರಾಮೀಣಾಭಿವೃದ್ಧಿ ಸಚಿವರು ಇದಕ್ಕೆ ಜವಾಬ್ದಾರಿ ಅನ್ನುವಂಥದ್ದನ್ನ ತಾವು ಅವ್ರಿಗೆ ನಿರ್ದೇಶನ ಕೊಡ್ಬೇಕಂತ ನಾವು ವಿನಂತಿ ಮಾಡ್ಕೋತೇನೆ. ಇಲ್ಲಿ ಅಧ್ಯಕ್ಷರೇ ಒಂದ್ ನಿಮಿಷ. ಈಗ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರದ ಹಣ ದುರುಪಯೋಗ ಮಾಡಿಕೊಂಡು ಈ ರೀತಿ ಅಪಪ್ರಚಾರ ಮಾಡಿದ್ರೆ ಕೇಂದ್ರ ಮತ್ತು ರಾಜ್ಯದ ಒಂದು ಒಳ್ಳೆ ಬಾಂಧವ್ಯ ಹೆಂಗ್ ಉಳಿಲಿಕ್ಕೆ ಸಾಧ್ಯ ಇದೆ? ಇವ್ರದ್ದೇನಾದ ಟೀಕೆ ಮಾಡೋದಿದ್ರೆ ತಮ್ಮ ಪಕ್ಷದಿಂದ ಕೊಡ್ಲಿ, ಬಿಟ್ಟು ಇವತ್ತೇನು ಸರ್ಕಾರದಿಂದ ಇವತ್ತೇನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರೆ ಗ್ರಾಮೀಣಾಭಿವೃದ್ಧಿಯಿಂದ ಆ ಹಣ ಪಾರ್ಟಿಯವರು ಕೊಟ್ಟು ಅದನ್ನ ವಾಪಸ್ ನೋಡಿ. ಸದನದಲ್ಲಿ ಇವತ್ತು ಜಾಹೀರಾತು ವಿಚಾರವಾಗಿ ಕೋಲಾಹಲ ಸೃಷ್ಟಿಯಾಗಿದೆ. ಈ ಜಂಟಿ ಅಧಿವೇಶನ ಕರೆದಿದ್ದು ಯಾವ ಕಾರಣಕ್ಕೋಸ್ಕರ?
ವಿಬಿಜಿ ರಾಮ್ಜಿ ವಿಚಾರವಾಗಿ ಪ್ರಸ್ತಾಪ ಮಾಡಿ ಅದನ್ನ ವಿರೋಧವನ್ನ ವ್ಯಕ್ತಪಡಿಸುವ ಸಲುವಾಗಿ ಜಂಟಿ ಅಧಿವೇಶನ ಕರೆದಿರೋದು. ಇಷ್ಟು ದಿನ ಆಗಿದೆ ಅಧಿವೇಶನದಲ್ಲಿ ಈ ವಿಚಾರವಾಗಿ ಚರ್ಚೆ ಮುನ್ನೆಲೆಗೆ ಬರಲೇ ಇಲ್ಲ. ಆದರೆ ಅದನ್ನು ಹೊರತುಪಡಿಸಿ ಬೇರೆ ಬೇರೆ ಭ್ರಷ್ಟಾಚಾರದ ವಿಚಾರವಾಗಿ, ಅಬಕಾರಿ ಇಲಾಖೆಯ ಭ್ರಷ್ಟಾಚಾರ, ಕಾಂಗ್ರೆಸ್ ಮುಖಂಡ ಧಮಕಿ ಹಾಕಿದ ವಿಚಾರ,